ಹಲೋ ಮಕ್ಕಳೇ, ಇವತ್ತಿನ ಈ ಟಾಪಿಕ್ ಅಲ್ಲಿ ನಾವು ಕಲಿತಾ ಇದ್ದೇವೆ ಹೌ ಟು ಸ್ಕೋರ್ 21 ಮಾರ್ಕ್ಸ್ ಇನ್ ಬಯಾಲಜಿ. ಸೊ ನಾಳೆ ನಡೆಯುವಂತ ಎಕ್ಸಾಮ್ ನಲ್ಲಿ ನಾವು 21 ಮಾರ್ಕ್ಸ್ ಅನ್ನ ಯಾವ ರೀತಿಯಲ್ಲಿ ನಾವು ತಗೋಬಹುದು. ಸೊ 21 ಮಾರ್ಕ್ಸ್ ಗೆ ಏನೇನ ಮ್ಯಾಕ್ಸಿಮಮ್ ಆಗಿ ಓದಿದ್ರೆ ನಮಗೆ ಮಾರ್ಕ್ಸ್ ಜಾಸ್ತಿ ಬರುವಂತ ಚಾನ್ಸಸ್ ಗಳಿರ್ತವೆ ಹೇಳೋದನ್ನ ನಾವು ನೋಡ್ತೇವೆ. ಸೊ ಇಲ್ಲಿ ಮಕ್ಕಳೇ ಒಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದರ್ ಇಸ್ ನೋ ಅದರ್ ವೇ ವಿದೌಟ್ ರೀಡಿಂಗ್. ಸೊ ನಾವು ಓದದೆ ಬೇರೆ ಯಾವ ರೀತಿಯಲ್ಲೂ ಕೂಡ ಮಾರ್ಕ್ಸ್ ಅನ್ನ ಪಡೆಯಲಿಕ್ಕೆ ಆಗೋದಿಲ್ಲ. ಸೊ ನಾವು ಮಿನಿಮಮ್ ಆದಂತ ಎಫರ್ಟ್ ಅನ್ನ ಹಾಕ್ಲೇಬೇಕು, ಅಂದ್ರೆ ಮಾತ್ರ ನಮ್ಗೆ ಓದ್ಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಬೇಸಿಕಲಿ ಲೆಟ್ಸ್ ಟ್ರೈ ಟು ರೀಡ್ ಅಂಡ್ ಸ್ಕೋರ್ ಮೋರ್. ಓಕೆ, ಸೊ ಈಗ ಮೊಟ್ಟ ಮೊದಲಾಗಿ ನಾನು ಹೇಳ್ತಾ ಹೋಗ್ತೇನೆ ನಿಮ್ಮ ಮುಂದೆ ಒಂದಿಷ್ಟು ಡಯಾಗ್ರಾಮ್ಸ್ ಗಳನ್ನ ಕೊಡ್ತೇನೆ. ನೋಡಿ, ನಿಮ್ಗೆಲ್ಲ ಗೊತ್ತೇ ಇದೆ ಆಲ್ರೆಡಿ, ಬಟ್ ಇವನ್ ದೆನ್ ನೀವು ಇದನ್ನ ಒಮ್ಮೆ ಗೋ ಥ್ರೂ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ನೋಡ್ರಿ, ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ 5 ಮಾರ್ಕ್ಸ್ ಗೆ ಬರುವಂತ ನಾನು ಡಯಾಗ್ರಾಮ್ ಗಳನ್ನ ತೋರಿಸ್ತಾ ಇದ್ದೇನೆ ನಿಮ್ಗೆ. ಸೊ ಮೊಟ್ಟ ಮೊದಲನೇದು ಬಂದು ದೀಸ್ ಟು. ಸೊ ಯಾವುದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇದು 5 ಮಾರ್ಕ್ಸ್ ಗೆ ಬರುವಂತ ಒಂದು ಪರ್ಟಿಕ್ಯುಲರ್ ಕ್ವಶನ್. ಸೊ ಡಯಾಗ್ರಾಮ್ ಮಾತ್ರ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಅದಾದ್ಮೇಲೆ ಮತ್ತೆರಡು ಕ್ವಶನ್ ಇದೆ ಇದೇ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ. ಅದು ಇವೆರಡು, ಸ್ಟ್ರಕ್ಚರ್ ಆಫ್ ಮೆಮರಿ ಗ್ಲ್ಯಾಂಡ್ ಮತ್ತೆ ಸ್ಪರ್ಮ್. ಸೊ ಮೆಮರಿ ಗ್ಲ್ಯಾಂಡ್ ನ ಸ್ಟ್ರಕ್ಚರ್ ಲಾಸ್ಟ್ ಇಯರ್ ನ ಕ್ವಶನ್ ಪೇಪರ್ ಅಲ್ಲಿ ಬಂದಿತ್ತು. ಸ್ಪರ್ಮ್ ನ ಸ್ಟ್ರಕ್ಚರ್ ವಿತ್ ಎಕ್ಸ್ಪ್ಲನೇಷನ್ ಬರುತ್ತೆ ಇಲ್ಲಿ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಸೊ ಮೇಕ್ ಶ್ಯೂರ್ ದಟ್ ಬೇಸಿಕಲಿ ಇದನ್ನ ಫಾಲೋ ಮಾಡಿ. ಇದು ಕೂಡ 5 ಮಾರ್ಕ್ಸ್ ಗೆ ಬರುವಂತ ಕ್ವಶನ್. ನೋಡ್ರಿ, ನೆಕ್ಸ್ಟ್ LS ಆಫ್ ಫ್ಲವರ್ ಬರುತ್ತೆ. ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಬರುವಂತ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ 3 ಮಾರ್ಕ್ಸ್ ಗೆ ಕೇಳುವಂತದ್ದು. ಆಯ್ತಾ, ಪೋಲನ್ ಗ್ರೇನ್ ಸ್ಟ್ರಕ್ಚರ್ 2 ಮಾರ್ಕ್ಸ್ ಗೆ ಕೇಳ್ತಾರೆ. ಓಕೆ, ಸೊ ಡೈಕಾಟ್ ಎಂಬ್ರಿಯೋವನ್ನ ಪರ್ಟಿಕ್ಯುಲರ್ಲಿ 5 ಮಾರ್ಕ್ಸ್ ಕೂಡ ಕೇಳಿದ್ದಾರೆ. ಸೊ ನಾವ್ ಡೇಸ್ 3 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್. ಸೆಂಟ್ರಲ್ ಡಾಗ್ಮಾ ಆಫ್ ಪರ್ಟಿಕ್ಯುಲರ್ DNA ಸೆಂಟ್ರಲ್ ಡಾಗ್ಮಾವನ್ನ ಕೇಳ್ತಾರೆ. ಸೊ 2 ಮಾರ್ಕ್ಸ್ ಗೆ ಅಥವಾ 3 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್. ನ್ಯೂಕ್ಲಿಯೋಸೋಮ್ ಮಾಡೆಲ್ 2 ಮಾರ್ಕ್ಸ್ ನ ಕ್ವಶನ್. ಓಕೆ, ಆಂಟಿಬಾಡಿ ಮಾಲಿಕ್ಯೂಲ್ 3 ಮಾರ್ಕ್ಸ್ ನ ಕ್ವಶನ್. ಸೊ ಇವಿಷ್ಟು ಒನ್ ಆಫ್ ದ ಸಮ್ ಆಫ್ ದ ಡಯಾಗ್ರಾಮ್ಸ್ ಪ್ರಾಕ್ಟೀಸ್. ಸೊ ಮತ್ತೆ ಮುಂದೆ ಹೋಗೋದಿದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ. ಸೊ ಜೆಲ್ ಎಲೆಕ್ಟ್ರೋಫೋರಸಿಸ್ ಅಂತ ಹೇಳಿ. ಸೊ ತುಂಬಾ ಬಹಳ ಸಲ ಕೇಳಲಿಲ್ಲ, ಬಟ್ ಇವನ್ ದೆನ್ 3 ಮಾರ್ಕ್ಸ್ ನ ಕ್ವಶನ್ ಇದು. ದೆನ್ TS ಆಫ್ ಯಂಗ್ ಆಂಥರ್ ಬಹಳ ಸಲ ರಿಪೀಟ್ ಆಗಿರುವಂತ 3 ಮಾರ್ಕ್ಸ್ ನ ಕ್ವಶನ್. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ. ಎನಾಟ್ರೋಪೋಸೋವಿಲ್ ಅಥವಾ ಸೊ ನಾವು ಮೆಗಾಸ್ಪೊರಾಂಜಿಯಂ ಅಂತ ಕರಿತೇವೆ. ಓಕೆ, ಸೊ ಇದನ್ನ ನಾವು ಬೇಸಿಕಲಿ 5 ಮಾರ್ಕ್ಸ್ ಕೂಡ ಕೇಳಿದ್ದಾರೆ ವಿತ್ ಎಕ್ಸ್ಪ್ಲನೇಷನ್. ಆಯ್ತಾ, ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಕೇಳಬಹುದು. ಆಯ್ತಾ, ಸೊ 3 ಮಾರ್ಕ್ಸ್ ಕೂಡ ಡಯಾಗ್ರಾಮ್ ಮಾತ್ರ ಕೇಳಿರುವಂತ ಕ್ವಶನ್. ಸೊ TS ಆಫ್ ಎನ್ಲಾರ್ಜ್ಡ್ ಆಂಥರ್ ಒಮ್ಮೆ ಕೇಳಿರ್ಬೋದು, ಮೋಸ್ಟ್ ಪ್ರಾಬ್ಲಿ ಒಮ್ಮೆ ಅಥವಾ 2 ಸಲ ಕೇಳಿರ್ಬೋದು ನಂಗೆ ನೆನಪಿದ್ದಾಗೆ. ಸೊ ತುಂಬಾ ಫೋಕಸ್ ಮಾಡುವಂತ ಅವಶ್ಯಕತೆ ಇಲ್ಲ, ಸೊ ಆದ್ರೆ ಟ್ರೈ ಮಾಡಿ. ಎಂಬ್ರಿಯೋಸ್ಯಾಕ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ ಇದು. ಸೊ ವಿತ್ ಎಕ್ಸ್ಪ್ಲನೇಷನ್ ಕೇಳಿದ್ರೆ 5 ಮಾರ್ಕ್ಸ್. ಫರ್ಟಿಲೈಸ್ಡ್ ಎಂಬ್ರಿಯೋಸ್ಯಾಕ್ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಒನ್ ಆಫ್ ದ ರಿಪೀಟೆಡ್ ಕ್ವಶನ್ ಫಾರ್ 5 ಮಾರ್ಕ್ಸ್. ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ರಿ, ನಂತರ ಬಯೋಗ್ಯಾಸ್ ಪ್ಲಾಂಟ್ ರಿಪೀಟೆಡ್ ಆಗಿರೋ ಕೇಳುವಂತ ಇನ್ನೊಂದು ಕ್ವಶನ್ ಗಳು ಇದು. ಪರ್ಟಿಕ್ಯುಲರ್ಲಿ ಅದು ಬಯೋಗ್ಯಾಸ್ ಪ್ಲಾಂಟ್ ಇದು. ಸೊ ಇದನ್ನ 3 ಮಾರ್ಕ್ಸ್ ಕೇಳ್ತಾರೆ. PBR 322 3 ಮಾರ್ಕ್ಸ್ ಕೇಳುವಂತ ಕ್ವಶನ್. ಇದು ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಇದು ಕೂಡ 3 ಮಾರ್ಕ್ಸ್ ಕೇಳ್ತಾರೆ. ಸೊ ದೆನ್ ಇಕಾಲಜಿಕಲ್ ಪಿರಮಿಡ್ಸ್, 3 ಇಕಾಲಜಿಕಲ್ ಪಿರಮಿಡ್ಸ್ ನೋಡ್ತೇವೆ ನಾವು. ಬೇಸಿಕಲಿ ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ಎನರ್ಜಿ ಅಂಡ್ ಪಿರಮಿಡ್ ಆಫ್ ನಂಬರ್ಸ್. ಸೊ ಇದು 3 ಕೂಡ 3 ಮಾರ್ಕ್ಸ್ ನ ಕ್ವಶನ್. ಸೊ ಇಲ್ಲಿ 3 ಇದೆ, ಆ 3 ಆಲ್ 3 ಯು ಹ್ಯಾವ್ ಟು ಪ್ರಾಕ್ಟೀಸ್ ಮಾಡ್ಲೇಬೇಕು, ಕಂಪಲ್ಸರಿ ಇದನ್ನ. ಓಕೆ, ದೆನ್ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್. ಸೊ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್ 5 ಮಾರ್ಕ್ಸ್ ಕ್ವಶನ್. ತುಂಬಾ ಸಲ ಕೇಳ್ತಾರೆ ಈ ಕ್ವಶನ್ ನ. ಇನ್ನೊಂದು ರೀತಿಯಲ್ಲೂ ಕೂಡ ಕೇಳ್ತಾರೆ. ಸೊ ದಟ್ ಏನು ಅಂತಂದ್ರೆ, ಸೊ ಒಂದು ಹ್ಯೂಮನ್ ಸೆಲ್ ಬದುಕಿರುವಾಗಲೇ, ಸೊ ಲಿವಿಂಗ್ ಹ್ಯೂಮನ್ ಸೆಲ್, ಓಕೆ, ಅಥವಾ ಲಿವಿಂಗ್ ಸೆಲ್ ಅಲ್ಲಿ ಯಾವ ರೀತಿಯಲ್ಲಿ ವೈರಸಸ್ ಗಳು ರೆಪ್ಲಿಕೇಟ್ ಆಗ್ತವೆ, ಅಂಡ್ ಡ್ಯೂರಿಂಗ್ ದ ರೆಪ್ಲಿಕೇಶನ್ ಹೌ ದ ಸೆಲ್ ಸರ್ವೈವ್ಸ್. ಸೊ ಸೆಲ್ ಯಾಕೆ ಸರ್ವೈವ್ ಆಗ್ತದೆ, ಹೇಗೆ ಸರ್ವೈವ್ ಆಗ್ತದೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಇದು ಡಯಾಗ್ರಾಮ್ ಪರ್ಟಿಕ್ಯುಲರ್ಲಿ ಈ ಡಯಾಗ್ರಾಮ್ ನ ಸೊ ಕೆಳಭಾಗದಲ್ಲಿ ಒಂದು ನೋಟ್ ಇದೆ.
ಆ ನೋಟ್ ನ ಓದ್ಕೊಂಡ್ರೆ ನಿಮ್ಗೆ ಕ್ವಶನ್ ಗೊತ್ತಾಗುತ್ತೆ, ಅದರಿಂದನೇ ಆ ಕ್ವಶನ್ ನ ತೆಗೆದಿದ್ದಾರೆ. ಆಯ್ತಾ? ದೆನ್ ಸೊ ಇವೆರಡು ನೋಡ್ರಿ ಏನಿದೆ, ಸ್ಪರ್ಮಾಟೋಜೆನೆಸಿಸ್, oogenesis, ಇದ್ರದ್ದು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ನ ಕೇಳ್ತಾರೆ. ಸೊ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಅಂದ್ರೆ, ಸೊ ಇದರ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೇಳ್ತಾರೆ, ವ್ಯಾರ್ ಯು ಕ್ಯಾನ್ ಸಿ, ನೀವು ಪರ್ಟಿಕ್ಯುಲರ್ಲಿ ಏನು ಸರ್ಕಲ್ ಅನ್ನ ಹಾಕಿ ಡ್ರಾ ಮಾಡ್ತಾ ಹೋಗ್ತೀರಾ. ಸೊ ಸ್ಪರ್ಮಾಟೋಜೆನೆಸಿಸ್ ಅಲ್ಲಿ ಸ್ಪರ್ಮಾಟೋಗೋನಿಯಂ ಇಂದ ಸ್ಪರ್ಮ್ ನ ಜನರೇಟ್ ತೋರಿಸ್ತೀರಾ. ಅಟ್ ದ ಸೇಮ್ ಟೈಮ್ ಯು ಆರ್ ಗೋಯಿಂಗ್ ಟು ಶೋ ದ, ಸೊ oogenesis ಅಲ್ಲಿ oogoನಿಯಂ ನಿಂದ ಓಮ್ ನ ತೋರಿಸ್ತೀರಾ. ರೈಟ್. ದೆನ್ ಇಲ್ಲಿ ಮೂರಿದೆ ನೋಡ್ರಿ, ಡೈಹೈಬ್ರಿಡ್, ಇನ್ಕಂಪ್ಲೀಟ್ ಮತ್ತೆ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಹೇಳಿ. ಸೊ ಇದರಿಂದ ನಾವ್ ಏನ್ ಮಾಡ್ತೇವೆ ಅಂತ ಅಂದ್ರೆ, ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್. ಸೊ ಇಲ್ಲಿ ಖಾಲಿ ಸ್ಕಿಮ್ಯಾಟಿಕ್ ಇಂಪಾರ್ಟೆಂಟ್, ಸೊ ಡಿಸ್ಕ್ರಿಪ್ಷನ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಏನಿದೆಯೋ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಡೈಹೈಬ್ರಿಡ್ ರಿಪೀಟೆಡ್ ಆಗಿ 5 ಮಾರ್ಕ್ ಕೇಳಿದ್ದಾರೆ, ಇನ್ಕಂಪ್ಲೀಟ್ ಕೂಡ 5 ಮಾರ್ಕ್ ಖಾಲಿ ಸ್ಕಿಮ್ಯಾಟಿಕ್ ಅನ್ನ ಕೇಳಿದ್ದಾರೆ. ಮೋನೋಹೈಬ್ರಿಡ್ ಕ್ರಾಸ್ ವಿತ್ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಸಮ್ ಟೈಮ್ಸ್ ಏನಾಗ್ಬೋದು, ಸೊ ಖಾಲಿ ನಿಮ್ಮ ಲಕ್ ಇದೆ ಚೆನ್ನಾಗಿದೆ ಅಂತ ಅಂದ್ರೆ ಸ್ಕಿಮ್ಯಾಟಿಕ್ ಅನ್ನ ಕೇಳ್ಬೋದು. ನಂತರ PCR ನ ಡಯಾಗ್ರಾಮ್, 3 ಪ್ರೊಸೆಸ್, ಸೊ ಇನ್ಕ್ಲೂಡಿಂಗ್ ಆಲ್ ದ ಪರ್ಟಿಕ್ಯುಲರ್ ಏನು ಡಯಾಗ್ರಾಮ್ಸ್. ಇಲ್ಲಿ ಡಯಾಗ್ರಾಮ್ ಮಾತ್ರ ಫೋಕಸ್ ಮಾಡಿ, ಸೊ ಎಕ್ಸ್ಪ್ಲನೇಷನ್ ಸ್ವಲ್ಪ ಕಡಿಮೆ ಮಾಡುದು ನಡೆಯುತ್ತೆ, ಬಂದ್ರೆ ಸ್ಕಿಪ್ ಮಾಡ್ಬಿಡಿ. ಓಕೆ. ಸೊ RDNA ಟೆಕ್ನಾಲಜಿ ನಿಮ್ಗೆ ಇಫ್ ಪಾಸಿಬಲ್ ನೋಡ್ಕೊಳ್ಳಿ, ಅದರ್ವೈಸ್ ನೋಡಿ. ಸೊ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಎನ್ಲಾರ್ಜ್ಡ್ ವ್ಯೂ, ಸೊ 2 ಮಾರ್ಕ್ಸ್ ಕ್ವಶನ್ ಇದು, ಹೊಸದಾಗಿಂದ ಆಡ್ ಮಾಡಿರುವಂತದ್ದು, 2 ವರ್ಷ ಆಯ್ತು. ಸೊ ಟ್ರೈ ಟು ಡೂ ಇಟ್.